Good morning students, welcome to the chemistry CET class. Today I am going to start a new topic, that is classification of elements and periodicity in properties. First PUC na first year na, so chapter third chapter classification of elements and periodicity in properties ಏನಿದೆ ಆ ಚಾಪ್ಟರ್ನ CET questions ಸಾರ್ಟ್ ಔಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅಲ್ಲಿ ಏನೇನು ಓದಿದ್ರಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಿಗೆ ಸೊ ಏನು ಕ್ಲಾಸಿಫಿಕೇಶನ್ ಮಾಡಿರೋಂಥ ಡಿಫ್ರೆಂಟ್ ಸೈಂಟಿಸ್ಟ್ ನಿಮಗೆ ಸೊ ವರ್ಕೌಟ್ ಮಾಡಿ ಬೇರೆ ಬೇರೆ ಥರದ್ದು ಪ್ಯಾಟ್ರನ್ನ ಕೊಟ್ಟಿದ್ದಾರೆ ಎಲಿಮೆಂಟ್ಸ್ನ ಅರೇಂಜ್ಮೆಂಟಿಗೆ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಿ. ಡೊಬೆರಿನಾಲ್ಸ್ ಆಗಿರ್ಬೋದು, ಲಾ ಆಫ್ ಆಕ್ಟೇವ್ಸ್ ಆಗಿರ್ಬೋದು, ಅಥವಾ ನಿಮಗೆ ಸೊ ಏನು ಲಾ ಆಫ್ ಆಕ್ಟೇವ್ಸ್ ಅಂತ ಆದಮೇಲೆ ಏನು ಮೆಂಡೆಲಿವ್ ಪಿರಿಯೋಡಿಕ್ ಟೇಬಲ್, ಮಾಡರ್ನ್ ಪಿರಿಯೋಡಿಕ್ ಟೇಬಲ್, ಈ ರೀತಿ ಸೊ ಏನು ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಮೇಲೆ ಪಿರಿಯೋಡಿಕ್ ಟೇಬಲ್ಸ್ನ ಸೊ ಡಿಫ್ರೆಂಟ್ ಸೈಂಟಿಸ್ಟ್ ವರ್ಕೌಟ್ ಮಾಡಿರೋದು ಸ್ಟಡಿ ಮಾಡಿದ್ರಿ. ದೆನ್ ಸೊ ಆ ಏನು ಪಿರಿಯೋಡಿಕ್ ಟೇಬಲ್ ಲಾಸ್ಟ್ ಒಂದಿನಂತ ಮಾಡರ್ನ್ ಪಿರಿಯೋಡಿಕ್ ಟೇಬಲಲ್ಲಿ ಸೊ ಕ್ಲಾಸಿಫಿಕೇಶನ್ ಅಂದರೆ ಆ ಕ್ಲಾಸಿಫಿಕೇಶನ್ SPDF ಕ್ಲಾಸಿಫಿಕೇಶನ್ ಆಗಿರ್ಬೋದು, ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಅಂತ ಕ್ಲಾಸಿಫಿಕೇಶನ್ ಆಗಿರ್ಬೋದು. ಸೊ ಈ ರೀತಿ ಅದರಲ್ಲಿರೋ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಸ್ಟಡಿ ಮಾಡ್ತೀವಿ. ಸೊ ಅದಾಗಿದ್ಮೇಲೆ ವೇರಿಯೇಷನ್ಸ್ ಇನ್ ಪ್ರಾಪರ್ಟೀಸ್, ಅಯನೈಸೇಷನ್ ಎಂಥಾಲ್ಪಿ ಆಗಿರ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನ್ ನೆಗೆಟಿವಿಟಿ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಪ್ರಾಪರ್ಟೀಸ್ನ ವೇರಿಯೇಷನ್ನ ನೀವು ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ಸ್ಟಡಿ ಮಾಡಿದ್ರಿ. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ಒಂದ್ಸತಿ ರಿವೈಸ್ ಮಾಡ್ತಾ ಕ್ವಶನ್ಸ್ನ ಈಗ ಸಾರ್ಟ್ ಔಟ್ ಮಾಡಿ. ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಡೊಬೆರಿನಾಟ್ ಟ್ರಯಾಡ್? ಈಗ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಡೊಬೆರಿನಾಟ್ ಟ್ರಯಾಡ್ ಯಾವ್ದು ಅಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೆಕೆಂಡ್ ಒನ್ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ. ಥರ್ಡ್ ಒನ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಫೋರ್ತ್ ಒನ್ ಐರನ್, ಕೋಬಾಲ್ಟ್, ನಿಕ್ಕಲ್. ಡೊಬೆರಿನಾಟ್ ಟ್ರಯಾಡ್ ಅಂದ್ರೆ ಏನು? ಫಸ್ಟು ಸೊ ಸಿಮಿಲರ್ ಪ್ರಾಪರ್ಟೀಸ್ ಇರೋ ಅಂತ ಎಲಿಮೆಂಟ್ಸ್ ಟ್ರಯಾಡ್ ಅಂತ ಅಂತಾರೆ. 3 ಎಲಿಮೆಂಟ್ಸ್ನ ಒಂದು ಗ್ರೂಪ್ ಮಾಡ್ತಾ ಇದ್ರು. ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ಲಿ ಆ ಎಲಿಮೆಂಟ್ಸ್ನ ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಫಸ್ಟ್ ಎಲಿಮೆಂಟ್ ಮತ್ತೆ ಥರ್ಡ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ನ ಆವ್ರೇಜ್ ತೆಗೆದ್ರೆ ಮಿಡಲ್ ಎಲಿಮೆಂಟ್ನ ಅಟಾಮಿಕ್ ಮಾಸಸ್ಸಿಗೆ ಅದು ಈಕ್ವಲ್ ಆಗ್ತಾ ಇತ್ತು ಅಪ್ರಾಕ್ಸಿಮೇಟ್ಲಿ. ಸೊ ಈ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಅವರು ಡೊಬೆರಿನಾಟ್ ಟ್ರಯಾಡ್ಸ್ನ ಮಾಡ್ತಾ ಇದ್ರು. ಮತ್ತೆ ಅವ್ರ ಟೈಮಲ್ಲಿ ಓನ್ಲಿ ಫ್ಯೂ ಎಲಿಮೆಂಟ್ಸ್ ಮಾತ್ರ ಡಿಸ್ಕವರ್ ಆಗಿತ್ತು. ಸೊ ಹಾಗಾಗಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಈ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ನಿಕ್ಕಲ್, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಅವ್ರ ಟೈಮಲ್ಲಿ ಇತ್ತು. ಮತ್ತೆ ಸೇಮ್ ಗ್ರೂಪಲ್ಲಿ ಬರೋ ಅಂತ ಎಲಿಮೆಂಟ್ಸ್ ಇದು ಟ್ರಯಾಡ್ಸ್, 3 ಟ್ರಯಾಡ್ಸ್ ಆಯಿತು. ಇನ್ನು ಇದು ಡಿಫ್ರೆಂಟ್ ಗ್ರೂಪಲ್ಲಿ ಬರೋ ಅಂತ ಎಲಿಮೆಂಟ್ಸ್ ಐರನ್, ಕೋಬಾಲ್ಟ್, ನಿಕ್ಕಲ್ ಆಗಿರ್ಬೋದು. ಇಟ್ಸ್ ನಾಟ್ ಎ ಡೊಬೆರಿನಾಟ್ ಟ್ರಯಾಡ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ 2 places left empty by Mendeleev in the periodic table were for. ಸೊ ಅಲ್ಲಿ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅವರ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಸಮ್ ಗ್ಯಾಪ್ಸ್ ಬಿಟ್ಟಿದ್ರು. ಆ ಗ್ಯಾಪ್ಸ್ ಅಲ್ಲಿ ನೆಕ್ಸ್ಟ್ ಡಿಸ್ಕವರ್ ಆಗಂತ ನ್ಯೂಲಿ ಡಿಸ್ಕವರ್ ಎಲಿಮೆಂಟ್ಸ್ನ ಪ್ರಾಪರ್ಟೀಸ್ನ ಫಸ್ಟ್ ಡಿಸ್ಕವರ್ ಪ್ರಾಪರ್ಟೀಸ್ನ ಆದಷ್ಟು ಹೇಳಿ ಅಲ್ಲಿ ಸಮ್ ಗ್ಯಾಪ್ಸ್ನ ಬಿಟ್ಟಿದ್ರು. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ ಗ್ಯಾಪ್ ಅಲ್ಲಿ ಬಿಟ್ಟಿರೋಂಥ ಗ್ಯಾಪ್ ಲೆಫ್ಟ್ ಏನು ಎಂಟಿ ಸ್ಪೇಸ್ ಇತ್ತು, ಆ 2 ಸ್ಪೇಸ್ನ ಸೊ ನೆಕ್ಸ್ಟ್ ಅದಾಗಿದ್ಮೇಲೆ ಡಿಸ್ಕವರ್ ಆಗಿರೋ ಎಲಿಮೆಂಟ್ ಯಾವುದು ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ದಾರೆ. ಸೊ ಯಾವುದು? ಗೇಲಿಯಂ ಆ್ಯಂಡ್ ಜರ್ಮೇನಿಯಂ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇವನ್ ಅವರು ಏನು ಸಂಸ್ಕೃತ್ ವರ್ಡ್ನ ಯೂಸ್ ಮಾಡಿಕೊಂಡು ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂತಲೂ ಸಹ ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಯೂಮಿನಿಯಂ ಸಿಲಿಕಾನ್ ಆಗಿರಲ್ಲ ಅದು ಎಂಟಿ ಸ್ಪೇಸಲ್ಲಿ. ಸೊ ಆರ್ಸೆನಿಕ್ ಆಂಟಿಮನಿನೂ ಅಲ್ಲ, ಆಂಟಿಮನಿ ಬಿಸ್ಮತ್ ಅಲ್ಲ. ಹಾಗಾಗಿ ಆಪ್ಷನ್ ಬಿ ಗೇಲಿಯಂ ಆ್ಯಂಡ್ ಜರ್ಮೇನಿಯಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಎಲಿಮೆಂಟ್ ವಾಸ್ ನೇಮ್ಡ್ ಎಕಾ ಸಿಲಿಕಾನ್ ಇನ್ ಮೆಂಡೆಲಿವ್ಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಹೇಳಿದ್ನಲ್ಲ. ಸೊ ಇಲ್ಲಿ ಒಂದು ಎಲಿಮೆಂಟ್ ಇದೆ, ಅದ್ರ ನೆಕ್ಸ್ಟ್ ಗ್ಯಾಪ್ ಬಿಟ್ಟಿದ್ರು. ಆ ಅದ್ರ ಗ್ಯಾಪ್ನ ಹಿಂದಿನ ಎಲಿಮೆಂಟ್ ಏನಿದೆ ಆ ಎಲಿಮೆಂಟಿಗೆ ಸ್ಯಾನ್ಸ್ಕ್ರಿತ್ ವರ್ಡ್ ಎಕಾ ಅನ್ನೋದನ್ನ ಸೇರಿಸಿ ಸೊ ಅದಕ್ಕೆ ನೇಮ್ ಆ ಸ್ಪೇಸ್ಗೆ ಒಂದು ನೇಮ್ ಕೊಡ್ತಾ ಇದ್ರು. ಸಿಲಿಕಾನ್ ನೆಕ್ಸ್ಟ್ ಇರೋ ಗ್ಯಾಪಿಗೆ ಎಕಾ ಸಿಲಿಕಾನ್ ಅಂದ್ರು. ಸೊ ಅಲ್ಯೂಮಿನಿಯಂನ ನೆಕ್ಸ್ಟ್ ಇರೋ ಅಂತ ಗ್ಯಾಪಿಗೆ ಎಕಾ ಅಲ್ಯೂಮಿನಿಯಂ ಅಂತ ಹೇಳಿ ಕರಿತಾ ಹೋದ್ರು. ಸೊ ಇಲ್ಲಿ ಎಕಾ ಸಿಲಿಕಾನ್ ಅಂತ ಕರೆದಿರೋ ಗ್ಯಾಪ್ ಏನ್ ಎಕಾ ಸಿಲಿಕಾನ್ ಅಂತ ಕರಿತಾ ಇದ್ರು, ಅದ್ರ ನೆಕ್ಸ್ಟ್ ಡಿಸ್ಕವರ್ ಆಗಿರೋ ಅಂತ ಎಲಿಮೆಂಟ್, ಆ ಎಕಾ ಸಿಲಿಕಾನ್ನ ಎಲಿಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಎಕಾ ಸಿಲಿಕಾನ್ ನಮಗೆ ಗೊತ್ತಿದೆ ಈಗ ಸಿಲಿಕಾನ್. ಸೊ ಅಲ್ಲಿ ನಿಮಗೆ ಏನು +4 ಆಕ್ಸಿಡೇಷನ್ ಸ್ಟೇಟ್ ಇದೆ,
ಇವನ್ ಅದು ನಿಮಗೆ ಸೆಮಿಕಂಡಕ್ಟರ್ಸ್ ಈ ರೀತಿ ಓದಿದ್ದೀರಾ. ಸಿಲಿಕಾನ್ ಗ್ರೂಪ್ ಅಲ್ಲಿ ಬರುವಂತ ನೆಕ್ಸ್ಟ್ ಎಲಿಮೆಂಟ್ ಸಿಲಿಕಾನ್ ಕೆಳಗಡೆ ಬರೋದು ಯಾವುದು ಜರ್ಮೇನಿಯಂ. ಹಾಗಾಗಿ ಆಪ್ಷನ್ ಎ ಬಿಕಾಸ್ ಸಿಲಿಕಾನ್ ಈಸ್ ಜರ್ಮೇನಿಯಂ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next, which of the following statements is wrong about D block elements? ಇಲ್ಲಿ some statements ಕೊಟ್ಟಿದ್ದಾರೆ about D block elements. ಆ D block elements ನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. The electronic configuration of these elements have two incomplete shell. Yes. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡೋದಾದ್ರೆ ನಮಗೆ ಸೊ ಇನ್ 5D 6D ಶೆಲ್ ಅಲ್ಲಿ ನಿಮಗೆ ಇನ್ಕಂಪ್ಲೀಟ್ ಶೆಲ್ಸ್ ಇದೆ. ಯಾಕೆ? ಸೊ ಅಲ್ಲಿ ಹ್ಯಾವ್ ಟು ಇನ್ಕಂಪ್ಲೀಟ್ ಶೆಲ್ಸ್ ಇದೆ. ಒಂದು ಅಲ್ಲಿ 4f ಆರ್ಬಿಟಲ್ 5f ಆರ್ಬಿಟಲ್ ಅನ್ನೋದು ಎಂಟ್ರಿ ಆಗ್ತಾ ಹೋಗುತ್ತೆ. ಇನ್ಕಂಪ್ಲೀಟ್ ಶೆಲ್ಸ್ ಇದೆ. ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದಿ ಡಿ ಆರ್ಬಿಟಲ್ ಆಫ್ ದ ಆಂಟಿ ಪೆನಾಲ್ಟಿಮೇಟ್ ಶೆಲ್. ಆಂಟಿ ಅಂತಂದ್ರೆ ಅಂದ್ರೆ ವಿಚ್ ಈಸ್ ಅಪೋಸಿಟ್ ಟು ಪೆನಾಲ್ಟಿಮೇಟ್ ಶೆಲ್. ಪೆನಾಲ್ಟಿಮೇಟ್ ಶೆಲ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಎನ್ ಅದು ಸೊ ಅಲ್ಟಿಮೇಟ್ ಶೆಲ್, ಅದ್ರ ಇಂದು n-1 ಅನ್ನೋದು ಏನ್ ಬರುತ್ತೆ ಅದು ಪೆನಾಲ್ಟಿಮೇಟ್ ಶೆಲ್ ಅಂತ ಬರುತ್ತೆ. ಸೊ ಆ ಪೆನಾಲ್ಟಿ ಶೆಲ್ಗೆ ಅಪೋಸಿಟ್ ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟ್ರಿ ಆಗೋದು. ಸೊ ಇದು ರಾಂಗ್ ಅಂತ ಹೇಳ್ಬೋದು. ಇನ್ನು ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ಡಿ ಆರ್ಬಿಟಲ್ ಆಫ್ ಪೆನಾಲ್ಟಿಮೇಟ್ ಶೆಲ್. ಎಸ್, ಡಿ ಆರ್ಬಿಟಲ್ ಎಂಟ್ರಿ ಆಗ ಲಾಸ್ಟ್ ಎಲೆಕ್ಟ್ರಾನ್ ಏನ್ ಶೆಲ್ಗೆ ಎಂಟ್ರಿ ಆಗುತ್ತೆ ಆ ಎಲೆಕ್ಟ್ರಾನ್ ನ ಸೊ ಪೆನಾಲ್ಟಿಮೇಟ್ ಶೆಲ್ ಅಂತ ಅಂತೀವಿ. ಆ ಪೆನಾಲ್ಟಿಮೇಟ್ ಶೆಲ್ಗೆ ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ ಡಿ ಆರ್ಬಿಟಲ್. ಎಸ್, ಯಾಕಂದ್ರೆ ನಾನು ಥರ್ಡ್ ಶೆಲ್ ಫೋರ್ತ್ ಶೆಲ್ ನ ಇದು ಕಾನ್ಫಿಗರೇಷನ್ ನೋಡೋದಾದ್ರೆ 4s ಆದ್ಮೇಲೆ ನಿಮಗೆ 3D ಫಿಲ್ ಆಗ್ತಾ ಹೋಗುತ್ತೆ. 4s ಆದ್ಮೇಲೆ 3D. ಸೊ n is equal to 4, 3D ಅಂದ್ರೆ n-1 ಆಯ್ತು. ಸೊ ಹಾಗಾಗಿ ಡಿ ಆರ್ಬಿಟಲ್ ಯಾವಾಗಲೂ ಎಲೆಕ್ಟ್ರಾನ್ ಲಾಸ್ಟ್ ಸೊ ಏನ್ ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ ಪೆನಾಲ್ಟಿಮೇಟ್ ಶೆಲ್ಗೆ ಎಂಟ್ರಿ ಆಗುತ್ತೆ. ಎಸ್, ರೈಟ್ ಸ್ಟೇಟ್ಮೆಂಟ್. ದೇ ಆರ್ ಆಲ್ ಮೆಟಲ್ಸ್. ಎಸ್, ಸೊ ಡಿ ಆರ್ಬಿಟಲ್ಸ್ ಅಲ್ಲಿ ಮೆಟಲ್ಸ್ ಇದೆ. ಅಲ್ಲಿಗೆ ರಾಂಗ್ ಸ್ಟೇಟ್ಮೆಂಟ್ ಯಾವ್ದಾಯ್ತು? ಆಪ್ಷನ್ ಬಿ. In the last electron enters into the d orbital of anti-penultimate shell ಅನ್ನೋದು ಸೊ ಏನಾಯ್ತು ರಾಂಗ್ ಆಯ್ತು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The electronic configuration of an element is 1s2, 2s2, 2p6, 3s2, 3p3. What is the atomic number of element which is just below the above element in the periodic table ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿರೋ ಎಲಿಮೆಂಟ್ ನ ಅಟಾಮಿಕ್ ನಂಬರ್ ನೋಡೋಣ. ಸೊ 1s2, 2s2, 2p6 ಅಂದ್ರೆ 10 ಎಲೆಕ್ಟ್ರಾನ್, 3s2, 3p ಅಂದ್ರೆ 5, ಸೊ 5 ಎಲೆಕ್ಟ್ರಾನ್. ಅಲ್ಲಿಗೆ 15 ಅಟಾಮಿಕ್ ನಂಬರ್ 15 ಆಯ್ತು. ಅವ್ರು ಕೊಟ್ಟಿರೋ ಅಂತ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ ಅಟಾಮಿಕ್ ನಂಬರ್ 15 ಅಂತ ಅಂದ್ರೆ ಯಾವ ಶೆಲ್ಲು ಯಾವ ಪೀರಿಯಡ್? ಥರ್ಡ್ ಪೀರಿಯಡ್ ಆಯ್ತು. ಸೊ ಅದ್ರ ಬಿಲೋ ಎಲಿಮೆಂಟ್ ಅಂತ ಅಂದ್ರೆ ಯಾವ ಪೀರಿಯಡ್ ನ ಎಲಿಮೆಂಟ್ ಆಗಿರ್ಬೇಕು? ಇಟ್ ಮಸ್ಟ್ ಬಿ ಎ ಫೋರ್ತ್ ಪೀರಿಯಡ್ ಎಲಿಮೆಂಟ್. 15 ಎಲಿಮೆಂಟ್ ಕೆಳಗಡೆ ಬರೋಂತ ಎಲಿಮೆಂಟ್ ಯಾವ್ದಾಗಿರ್ಬೇಕು? ಸೊ ಫೋರ್ತ್ ಪೀರಿಯಡ್ ನ ಎಲಿಮೆಂಟ್. ಫೋರ್ತ್ ಪೀರಿಯಡ್ ಅಂತ ಅಂದಾಗ ಥರ್ಡ್ ಪೀರಿಯಡ್ಗೂ ಫೋರ್ತ್ ಪೀರಿಯಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? 18 ಎಲೆಕ್ಟ್ರಾನ್ಸ್, 18 ಎಲಿಮೆಂಟ್ಸ್. ಅಲ್ಲಿಗೆ 15 + 18 ಮಾಡಿ ಎಷ್ಟಾಯ್ತು? 33. ಸೊ ಅಲ್ಲಿಗೆ 33 is the atomic number which is just below the atomic number element with atomic number 15. ಹಾಗಾಗಿ ಆಪ್ಷನ್ ಎ is the right answer. 33 ಅವರು ಒಂದು outermost valential electronic configuration of one element ಕೊಟ್ಟಿದ್ದಾರೆ, that is 15 atomic number. ಆ ಎಲಿಮೆಂಟ್ ನ ಕೆಳಗೆ ಬರೋ ಅಂತ ಎಲಿಮೆಂಟ್ ಯಾವುದು ಅಂತ ಯಾವ ಅಟಾಮಿಕ್ ನಂಬರ್ ಇರುತ್ತೆ ಅಂತ ಕೇಳಿದ್ದಾರೆ. 15 ಆಯ್ತು. ಆ ಅಟಾಮಿಕ್ ನಂಬರ್ 15 ಆಯ್ತು. 15 ಅಂದ್ರೆ ಥರ್ಡ್ ಪೀರಿಯಡ್ ಆಯ್ತು. ಥರ್ಡ್ ಪೀರಿಯಡ್ ಕೆಳಗೆ ಬರೋದೇ ಫೋರ್ತ್ ಪೀರಿಯಡ್. ಫೋರ್ತ್ ಪೀರಿಯಡಿಗೂ ಥರ್ಡ್ ಪೀರಿಯಡಿಗೂ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಡಿಫರೆನ್ಸ್ ಇರುತ್ತೆ ಅಂದ್ರೆ 18. ಸೊ ಅಲ್ಲಿಗೆ 15ಗೆ 18 ಆ್ಯಡ್ ಮಾಡಿ 33. ಅಲ್ಲಿಗೆ 15 ಅಟಾಮಿಕ್ ನಂಬರ್ ಕೆಳಗೆ ಬರೋ ಅಂತ ಎಲಿಮೆಂಟ್ ನ ಅಟಾಮಿಕ್ ನಂಬರ್ ಏನಾಗಿರುತ್ತೆ? 33. ಹಾಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. The correct order of atomic size of carbon, nitrogen, phosphorus, sulfur follows the order. ಸೊ ಯಾವ ಆರ್ಡರ್ ನ ಇಲ್ಲಿ ಫಾಲೋ ಮಾಡುತ್ತೆ ಅಂತ ಕೇಳಿದ್ದಾರೆ. ಕಾರ್ಬನ್ ಸೊ ಅಟಾಮಿಕ್ ಸೈಜ್ ನಾವು ಒಂದು ಟ್ರೆಂಡ್ ನೋಡೋದಾದ್ರೆ ಅಕ್ರಾಸ್ ಎ ಪೀರಿಯಡ್
ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಾಗ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, ಸೈಜ್ ಶ್ರಿಂಕ್ ಆಗ್ತಾ ಹೋಗುತ್ತೆ. ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಇನ್ನು ಡೌನ್ ದ ಗ್ರೂಪ್ ನೋಡೋದಾದ್ರೆ, ಸೊ ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ಸೊ ಡೌನ್ ದ ಗ್ರೂಪ್ ನ್ಯೂ ಶೆಲ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯಸ್ ಇಂದ ಫಾರ್ ಅವೇ ಇರುತ್ತೆ. ಸೊ ಹಾಗಾಗಿ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್, ಡಿಕ್ರೀಸಸ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್. ಇಲ್ಲಿ ನೋಡೋದಾದ್ರೆ ಕಾರ್ಬನ್ ನೈಟ್ರೋಜನ್ ಅಂತ ಬಂದ್ರೆ ಕಾರ್ಬನ್ ನ ಸೊ ಏನ್ ನಿಮಗೆ ಅಟಾಮಿಕ್ ನಂಬರ್ 6 ಬರುತ್ತೆ, ನೈಟ್ರೋಜನ್ ಇನ್ 7. ಹಾಗಾಗಿ ಫಸ್ಟ್ ಕಾರ್ಬನ್ ಬರುತ್ತೆ, ನೆಕ್ಸ್ಟ್ ನೈಟ್ರೋಜನ್ ಬರುತ್ತೆ. ಆದ್ರೆ ಸೈಜ್ ವೈಸ್ ನೋಡೋದಾದ್ರೆ ನಿಮಗೆ ನೈಟ್ರೋಜನ್ ಅಟಾಮಿಕ್ ಸೈಜ್ ಕಮ್ಮಿ ಇರುತ್ತೆ. ಯಾವ್ದು ಕಂಪೇರ್ ಮಾಡಿದ್ರೆ ಕಾರ್ಬನ್ ಕಂಪೇರ್ ಮಾಡಿದ್ರೆ. ಹಾಗಾಗಿ ನೈಟ್ರೋಜನ್ has less atomic size when compared to carbon. ಅಲ್ಲಿಗೆ N is less when compared to C ಅನ್ನೋದು. ಅಲ್ಲಿಗೆ ಆಪ್ಷನ್ ಎ ಆಪ್ಷನ್ ಬಿ ಅನ್ನೋದು ಬಂದಿದೆ. ಇನ್ನು ಪಿ ಮತ್ತೆ ಎಸ್ ಮಧ್ಯ ನೋಡೋದಾದ್ರೆ ಪಿ ಅಂಡ್ ಎಸ್, ಫಾಸ್ಫರಸ್ ಅಂಡ್ ಸಲ್ಫರ್ ಅಂತ ನೋಡೋದಾದ್ರೆ, ಸೊ ಏನಿಲ್ಲ ನಿಮಗೆ 16 17 ಅಟಾಮಿಕ್ ನಂಬರ್ ಏನ್ ಬರುತ್ತೆ. ಸೊ ಇದರಲ್ಲಿ ಇದ್ರ ಕೆಳಗೆ ಬರೋಂಥ ಗ್ರೂಪ್ ಅದೇ ಗ್ರೂಪ್ ನ ಬೇರೆ ಮೆಂಬರ್ಸ್ ಇದು. ಸೊ ಇಲ್ಲೇನಾಗತ್ತೆ, ಕಾರ್ಬನ್ ಕೆಳಗಡೆ ಸಲ್ಫರ್, ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್, ಈ ರೀತಿ ಬಂದಾಗ ಸೊ ಸಲ್ಫರ್ ನ ಅಟಾಮಿಕ್ ಸೈಜ್ ಕಮ್ಮಿ ಇರುತ್ತೆ. ಯಾವ್ದು ಕಂಪೇರ್ ಮಾಡಿದ್ರೆ ಫಾಸ್ಫರಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಸೊ N is less when compared to N is less when compared to C. N ನ ವ್ಯಾಲ್ಯೂ ನಿಮಗೆ ಕಮ್ಮಿ ಇರುತ್ತೆ. S ಗೆ ಕಂಪೇರ್ ಮಾಡಿದ್ರೆ ಸಾರಿ N ನ ವ್ಯಾಲ್ಯೂ ನಿಮಗೆ ಕಮ್ಮಿ ಇರುತ್ತೆ. ಸೊ ಎನ್ ವ್ಯಾಲ್ಯೂ ಏನಿದೆ ನಿಮಗೆ, ಎನ್ ವ್ಯಾಲ್ಯೂ ಸಾರಿ ಅಟಾಮಿಕ್ ಸೈಜ್ ಆಫ್ ನೈಟ್ರೋಜನ್ ವಿಲ್ ಬಿ ಲೆಸ್ ವೆನ್ ಕಂಪೇರ್ಡ್ ಟು ಕಾರ್ಬನ್ ಹೇಳಿದ್ನಲ್ಲ. ಸೊ ಇಲ್ಲಿ ನಿಮಗೆ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಸೈಜ್ ಕಮ್ಮಿ ಇರುತ್ತೆ ಕಾರ್ಬನ್ ಕಂಪೇರ್ ಮಾಡಿದ್ರೆ. ಇನ್ನು ಕಾರ್ಬನ್ ಕಂಪೇರ್ ಮಾಡಿದ್ರೆ ಸಲ್ಫರ್ ನ ಅಟಾಮಿಕ್ ಸೈಜ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡೌನ್ ಅಂತ ಬಂದಾಗ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಹಾಗಾಗಿ ಸಲ್ಫರ್ ಜಾಸ್ತಿ ಇರುತ್ತೆ. ಸೊ ಸಲ್ಫರ್ ಆದ್ಮೇಲೆ ಫಾಸ್ಫರಸ್ ಬರೋದ್ರಿಂದ ಸೊ ಅಲ್ಲಿ ನಿಮಗೆ ಏನಾಗಿರುತ್ತೆ, ಸಲ್ಫರ್ ನ ಅಟಾಮಿಕ್ ಸೈಜ್ ಸಾರಿ ಸಲ್ಫರ್ ಆಮೇಲೆ ಬರುತ್ತೆ ಫಾಸ್ಫರಸ್ ಫಸ್ಟ್ ಬರೋದ್ರಿಂದ ಸಲ್ಫರ್ ನ ಸೈಜ್ ಕಮ್ಮಿ ಇರುತ್ತೆ, ಫಾಸ್ಫರಸ್ ನ ಸೈಜ್ ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಪೇರ್ ಆಫ್ ಎಲಿಮೆಂಟ್ ಹ್ಯಾಸ್ ನಿಯರ್ಲಿ ಸೇಮ್ ಅಟಾಮಿಕ್ ಸೈಜ್. ಇಲ್ಲಿ ಕೊಟ್ಟಿದ್ದಾರೆ ಸಮ್ 4 ಪೇರ್ಸ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಯರ್ಲಿ ಸೇಮ್ ಅಟಾಮಿಕ್ ಸೈಜ್ ಇರೋಂಥ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಪೇರ್ ನೋಡಿ ಸ್ಟ್ರಾನ್ಶಿಯಂ ಬೇರಿಯಂ, ಸೆಕೆಂಡ್ ಪೇರ್ ಬ್ರೋಮಿನ್ ಅಯೋಡಿನ್, ಥರ್ಡ್ ಪೇರ್ ಜಿರ್ಕೋನಿಯಂ ಆಫ್ನಿಯಂ, ಫೋರ್ತ್ ಪೇರ್ ಟಿನ್ ಲೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನಿಯರ್ಲಿ ಸೇಮ್ ಅಟಾಮಿಕ್ ಸೈಜ್ ಇರೋಂಥ ಎಲಿಮೆಂಟ್ ಯಾವುದು, ಸ್ಟ್ರಾನ್ಶಿಯಂ ಬೇರಿಯಂ. ಸೊ ಇದು ಎರಡು ಸಹ ನಿಮಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಬರುತ್ತೆ. ಸೊ ಇಲ್ಲಿ ಸೈಜ್ ಸೇಮ್ ಇರಲ್ಲ. ಸ್ಟ್ರಾನ್ಶಿಯಂ ಬೇರಿಯಂ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೈಜ್ ಇನ್ಕ್ರೀಸ್ ಆಗುತ್ತೆ, ಡಿಫ್ರೆನ್ಸ್ ಇರುತ್ತೆ. ಇನ್ನು ಬ್ರೋಮಿನ್ ಅಯೋಡಿನ್ ಅಷ್ಟೇ ಹ್ಯಾಲೋಜನ್ಸ್ ಬರುತ್ತೆ, ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ನಿಮಗೆ ಸೈಜ್ ವೇರಿ ಆಗುತ್ತೆ, ಹಾಗಾಗಿ ಇಲ್ಲೂ ಅಷ್ಟೇ ನಿಮಗೆ ಸೈಜ್ ಚೇಂಜ್ ಬರುತ್ತೆ. ಇನ್ನು ಟಿನ್ ಲೆಡ್ ಅಷ್ಟೇ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರೋದ್ರಿಂದ ಇದು ಸಹ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೈಜ್ ವೇರಿ ಆಗೋದ್ರಿಂದ ಡಿಫ್ರೆಂಟ್ ಸೈಜ್ ಇರುತ್ತೆ. ಈವನ್ ಇಲ್ಲಿ ನಿಮಗೆ ಹಾಫ್ನಿಯಂ ನ ಸೈಜ್ ಜಾಸ್ತಿ ಇರಬೇಕು ವಿಲ್ ಕಂಪೇರ್ ಟು ಜಿರ್ಕೋನಿಯಂ. ಈವನ್ ದೋ ಇಲ್ಲಿ ನಿಮಗೆ ಡಿಫ್ರೆಂಟ್ ಇರಬೇಕಾದ್ರೂ ಸಹ ಸೇಮ್ ಸೈಜ್ ನ ಅಟಾಮಿಕ್ ಸೈಜ್ ನ ನೋಡಬಹುದು ಬಿಟ್ವೀನ್ ಜಿರ್ಕೋನಿಯಂ ಅಂಡ್ ಆಫ್ನಿಯಂ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಸೊ ಏನ್ ನಿಮಗೆ ಮಧ್ಯೆ ಲ್ಯಾಂಥನಾಯ್ಡ್ಸ್ ಬರುತ್ತೆ, ಆ ಲ್ಯಾಂಥನಾಯ್ಡ್ಸ್ ನ ಕಾಂಟ್ರಾಕ್ಷನ್ ರೀಸನ್ ಇಂದ ಜಿರ್ಕೋನಿಯಂ ಅಂಡ್ ಆಫ್ನಿಯಂ ಹ್ಯಾಸ್ ಆಲ್ಮೋಸ್ಟ್ ಸಿಮಿಲರ್ ಅಟಾಮಿಕ್ ಸೈಜ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸ್ ಆಫ್ ಸೈಜ್. ಸೊ ಸೈಜ್ ಇನ್ಕ್ರೀಸ್ ಅಲ್ಲಿ ಯಾವುದು ಕರೆಕ್ಟ್ ಆರ್ಡರ್ ಅಂತ ಕೇಳಿದ್ದಾರೆ. ಇಲ್ಲಿರೋದೇ ಯಾವುದು, ಸೋಡಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಮೆಗ್ನೀಷಿಯಂ ಇದೆ, ಫ್ಲೋರಿನ್ ಇದೆ. ಫಸ್ಟ್ ಸೈಜ್ ವೈಸ್ ಕಮ್ಮಿ ಇರೋದು ಯಾವುದು, ಲಾಸ್ಟ್ ಸೈಜ್ ಜಾಸ್ತಿ ಇರೋದು ಯಾವುದು ಅಂತ ಕೇಳ್ಬೋದು. ಸೊ ಇಲ್ಲಿ ಸೋಡಿಯಂ ಅಂತ ಅಂದ್ರೆ ಕ್ಯಾಟಯಾನ್ ಇದೆ, ಫ್ಲೋರಿನ್ ಆನಯಾನ್ ಇದೆ.
ಸೊ ಸೋಡಿಯಂ ಮತ್ತೆ ಫ್ಲೋರಿನ್ ಎರಡು ಏನು ಐಸೋ ಎಲೆಕ್ಟ್ರಾನ್ಸ್, ಎರಡರಲ್ಲೂ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಬಟ್ ಸೋಡಿಯಂ ಕ್ಯಾಟಯಾನ್, ಫ್ಲೋರಿನ್ ಆನಯಾನ್ ಆಗಿರೋದ್ರಿಂದ ಕ್ಯಾಟಯಾನ್ ಸೈಜ್ ಕಮ್ಮಿ ಇರುತ್ತೆ, ಹಾಗಾಗಿ ಫಸ್ಟ್ ಕ್ಯಾಟಯಾನ್ ಸೈಜ್ ಬರುತ್ತೆ, ಆಮೇಲೆ ಆನಯಾನ್ ಸೈಜ್. ಇನ್ನು ಅಲ್ಯೂಮಿನಿಯಂ ಮೆಗ್ನೀಷಿಯಂ ಅಂತ ಬಂದಾಗ, ಸೊ ಅಲ್ಯೂಮಿನಿಯಂ ನಿಮಗೆ 13 ಎಲೆಕ್ಟ್ರಾನ್ಸ್, ಮೆಗ್ನೀಷಿಯಂ ನಿಮಗೆ 12 ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಅಕ್ರಾಸ್ ಎ ಪೀರಿಯಡ್ ಹೋಗ್ತಾ ಇದ್ದಂಗೆ ಸೈಜ್ ಕಮ್ಮಿ ಇರುತ್ತೆ ಅಂತ ಹೇಳಿದ್ದೆ, ಹಾಗಾಗಿ ಅಲ್ಯೂಮಿನಿಯಂನ ಸೈಜ್ ಕಮ್ಮಿ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಮೆಗ್ನೀಷಿಯಂಗೆ. ಹಾಗಾಗಿ ಸೋಡಿಯಂ ಈಸ್ ಲೆಸ್ in size when compared to aluminium. So aluminium is less when compared to magnesium. Magnesium is less when compared to fluorine ಅಂತ ಹೇಳ್ಬೋದು. ಸೊ ಹಾಗೆ ಆಪ್ಷನ್ ಬಿ is the right answer. Next, which of the following metal requires the radiation of highest frequency to cause the emission of electrons? ಈ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ ಒಂದು ಎಲಿಮೆಂಟ್ ಇಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ಸೊ ಅಲ್ಲಿ ನಿಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ರೇಡಿಯೇಷನ್ ಬೇಕಾಗತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಮೆಗ್ನೀಷಿಯಂ, ಆಪ್ಷನ್ ಸಿ ಪೊಟ್ಯಾಷಿಯಂ, ಆಪ್ಷನ್ ಡಿ ಕ್ಯಾಲ್ಸಿಯಂ. ಸೊ ಈ ನಾಲ್ಕು ಆಪ್ಷನ್ಸ್ ನೋಡೋದಾದ್ರೆ ನೋಡಿ, ಸೋಡಿಯಂ ನಿಮಗೆ 1s ಆರ್ಬಿಟಲ್ ಅಂದ್ರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ ಬರುತ್ತೆ. ಇನ್ನು ಮೆಗ್ನೀಷಿಯಂ ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಪೊಟ್ಯಾಷಿಯಮು ಫಸ್ಟ್ ಗ್ರೂಪ್ ಎಲಿಮೆಂಟ್, ಕ್ಯಾಲ್ಸಿಯಮು ಸೆಕೆಂಡ್ ಗ್ರೂಪ್ ಎಲಿಮೆಂಟ್. ಸೊ ಇಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಲ್ಲಿ ಏನು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇದೆ, 1s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. 1s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದು ಈಸಿ, ಸ್ವಲ್ಪ ಎನರ್ಜಿ ಸಾಕು, ಜಾಸ್ತಿ ಏನ್ ಬೇಕಾಗಲ್ಲ ಅಯನೈಸೇಷನ್ ಎಂಥಾಲ್ಪಿ. ಯಾಕೆ ಅಂದ್ರೆ ಆ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಿದ್ರೆ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗತ್ತೆ. ಇನ್ನು ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಅಂತ ಬಂದ್ರೆ 1s2 ಕಾನ್ಫಿಗರೇಷನ್, ns2 ಕಾನ್ಫಿಗರೇಷನ್ ಇದೆ. ns2 ಕಾನ್ಫಿಗರೇಷನ್ ಇದ್ದಾಗ ಸೊ ಆಲ್ರೆಡಿ ಎಸ್ ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಕಂಪ್ಲೀಟ್ ಆಗಿ ಫಿಲ್ ಆಗಿರೋ ಎಲೆಕ್ಟ್ರಾನ್ಸ್ ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು. ಹಾಗೆ ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಇಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ಜಾಸ್ತಿ ಎನರ್ಜಿ ಬೇಕು. ಅದರಲ್ಲೂ ಕಂಪ್ಯಾರಿಸನ್ ಬಿಟ್ವೀನ್ ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಅಂತ ಅಂದಾಗ ಮೆಗ್ನೀಷಿಯಂ ಅಲ್ಲಿ ನಿಮಗೆ ಸೊ ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಯಾಕೆ? ಸೊ ಸೈಜ್ ವೈಸ್ ಕಮ್ಮಿ ಇದೆ, ಮತ್ತೆ ಏನ್ ನಿಮಗೆ ಶೆಲ್ ನ್ಯೂಕ್ಲಿಯಸ್ ಹತ್ರ ಇರೋಂಥ ಸೆಕೆಂಡ್ ಶೆಲ್ ಏನ್ ನಿಮ್ಗೆ ಎಸ್ ಆರ್ಬಿಟಲ್ 3s ಅಥವಾ 2s ಆರ್ಬಿಟಲ್ ಈ ರೀತಿ ಆರ್ಬಿಟಲ್ ಇಂದ ನೀವು ನ್ಯೂಕ್ಲಿಯಸ್ ಹತ್ರ ಇರೋಂಥ ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಮತ್ತೆ ಆಲ್ರೆಡಿ ಅಟಾಮಿಕ್ ಸೈಜ್ ಕಮ್ಮಿ ಇದೆ. ಮೆಗ್ನೀಷಿಯಂ ಕ್ಯಾಲ್ಸಿಯಂ ಅಂತ ನೋಡಿದಾಗ ಸೊ ಮೆಗ್ನೀಷಿಯಂ ಕಮ್ಮಿ ಸೈಜ್ ಇದೆ, ಕ್ಯಾಲ್ಸಿಯಂ ಜಾಸ್ತಿ ಸೈಜ್ ಇದೆ. ಸೊ ಸೈಜ್ ಅಟಾಮಿಕ್ ಸೈಜ್ ಕಮ್ಮಿ ಇರೋಂಥ ಮೆಗ್ನೀಷಿಯಂ ಇಂದ ಇನ್ನೊಂದು ಎಲೆಕ್ಟ್ರಾನ್ ನೀವು ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ ಸೊ ಅಲ್ಲಿ ಜಾಸ್ತಿ ಎನರ್ಜಿ ಬೇಕು. ಬಿಕಾಸ್ ಆಫ್ increased nuclear charge ಅಥವಾ nuclear force of attraction in magnesium will be more due to its small atomic size. ಅಂಡ್ ಸೊ ಏನು ಎಸ್ ಆರ್ಬಿಟಲ್ ಇಂದ ಕಂಪ್ಲೀಟ್ ಆಗಿ ಫಿಲ್ ಆಗಿರೋ ಎಸ್ ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು. ಹಾಗಾಗಿ ಮೆಗ್ನೀಷಿಯಂ ಇಂದ ಸೊ ಎನರ್ಜಿ ರಿಮೂವ್ ಮಾಡಕ್ಕೆ, ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಕ್ಯಾಲ್ಸಿಯಂ. ನಾನು ಇಲ್ಲಿ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೀನಿ, ಅವ್ರು ಕೇಳಿರೋದು ಫ್ರೀಕ್ವೆನ್ಸಿ. ನಾನು ಆಲ್ರೆಡಿ ಹೇಳಿದ್ದೀನಿ ಎನರ್ಜಿ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಫ್ರೀಕ್ವೆನ್ಸಿ. ಆಸ್ ಎನರ್ಜಿ ಇನ್ಕ್ರೀಸಸ್ ಸೊ ಫ್ರೀಕ್ವೆನ್ಸಿ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಹಾಗಾಗಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋಂಥ ಲೈಟ್ ರೇಡಿಯೇಷನ್ ನ ಸೊ ಯಾವ ಒಂದು ಎಲಿಮೆಂಟಿಗೆ ಕೊಟ್ರೆ ನಮಗೆ ಸೊ ಏನು ಇದರಲ್ಲಿರೋಂಥ ಯಾವ ಎಲಿಮೆಂಟಿಗೆ ಬೇಕಾಗತ್ತೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೆಗ್ನೀಷಿಯಂಗೆ ನೀವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಲೈಟ್ ರೇಡಿಯೇಷನ್ ನ ಬೊಂಬಾರ್ಡ್ ಮಾಡಿದ್ರೆ ಮಾತ್ರ ಮೆಗ್ನೀಷಿಯಂ ಇಲ್ಲಂತ ಸೊ ಎಸ್ ಆರ್ಬಿಟಲ್ ಅಲ್ಲಿ ನಿಮಗೆ ನೆಕ್ಸ್ಟ್ ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಆಗತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಅಟಾಮಿಕ್ ಸೈಜ್ ಅಂಡ್ ಸೊ ಇನ್ ಕಂಪ್ಲೀಟ್ ಎಸ್ ಆರ್ಬಿಟಲ್ ಇರೋದ್ರಿಂದ ಮೆಗ್ನೀಷಿಯಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಶೀಸ್ ಹ್ಯಾಸ್ ಲೋಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ. ಇಲ್ಲಿ 4 ಸ್ಪೀಶೀಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ್ದ್ರಲ್ಲಿ ಲೋಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಆಕ್ಸಿಜನ್ ಆಟಮ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಜನ್ ಅಟ್ ಇಟ್ಸ್ -1 ಆಕ್ಸಿಡೇಷನ್ ಸ್ಟೇಟ್. ಇದರಲ್ಲೆಲ್ಲ ಯಾವುದಕ್ಕೆ ಅಂತ ಅಂದ್ರೆ ಲೋಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಪ್ಷನ್ ಡಿ. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಅಟ್ ಇಟ್ಸ್ -1 ಆಕ್ಸಿಡೇಷನ್ ಸ್ಟೇಟ್. ಯಾಕೆ ಅಂದ್ರೆ -1 ಅಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ಜಾಸ್ತಿ ಆಗ್ತದೆ. ಸೊ ಅಲ್ಲಿ ನಿಮಗೆ ಏನ್ ಎಲೆಕ್ಟ್ರಾನ್ಸ್ ಇತ್ತು ಆ ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡಿರ್ತಾರೆ. ಆ ಆಡ್ ಮಾಡಿದ ಎಲೆಕ್ಟ್ರಾನ್ ಎಲ್ಲೋಗಿರತ್ತೆ ಅಂದ್ರೆ ಸೊ ಪೈ ಸ್ಟಾರ್ ಆಂಟಿ ಬಾಂಡಿಂಗ್ ಏನಿರತ್ತೆ ಅಲ್ಲಿ ಹೋಗಿ ಸೊ ಪ್ಲೇಸ್ಮೆಂಟ್ ಆಗಿರತ್ತೆ.
So in higher excited level, higher 5-star antibonding molecular orbital ಇಂದ ಒಂದು ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡಬೇಕು ಅಂದ್ರೆ ಸ್ವಲ್ಪ ಎನರ್ಜಿ ಸಾಕು ಆಲ್ರೆಡಿ ಅದು. ಸೊ ಏನ್ 5-star ಆಂಟಿ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇದೆ, ಅದನ್ನ ನೀವು ರಿಮೂವ್ ಮಾಡಕ್ಕೆ ಸ್ವಲ್ಪ ಎನರ್ಜಿ ಕೊಟ್ರೆ ಸಾಕು, ಅದರಿಂದ ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ ಈಸಿಯಾಗಿ. ಹಾಗಾಗಿ ಆಕ್ಸಿಜನ್ ಅಟ್ ಇಟ್ಸ್ -1 ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗಿರುತ್ತೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ಒಂದು ಆಟಮ್ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳೋಕೆ ಏನ್ ಎನರ್ಜಿ ಅಕಂಪನೀಸ್ ಎನರ್ಜಿ ಚೇಂಜಸ್ ಇರುತ್ತೆ ಅದನ್ನೇ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಅಂತೀವಿ. ಸೊ ಅದು ಆಪ್ಷನ್ ಎ ಇಸ್ ಆಲ್ವೇಸ್ ನೆಗೆಟಿವ್, ಯಾವಾಗಲೂ ನೆಗೆಟಿವ್ ಇರತ್ತಾ, ಎನರ್ಜಿ ರಿಲೀಸ್ ಆಗತ್ತಾ. ಈಸ್ ಆಲ್ವೇಸ್ ಪಾಸಿಟಿವ್, ಎನರ್ಜಿ ಅಬ್ಸಾರ್ಬ್ ಆಗತ್ತಾ. ಆಪ್ಷನ್ ಸಿ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಆಪ್ಷನ್ ಡಿ ಇಸ್ ಆಲ್ವೇಸ್ ಝೀರೋನಾ. ಸೊ ಈಗ ಒಂದು ನ್ಯೂಟ್ರಲ್ ಆಟಮ್ ಇದೆ, ಒಂದು ಎಲೆಕ್ಟ್ರಾನ್ ನಾನು ಆಡ್ ಮಾಡ್ತೀನಿ ಅಂತ ಅಂದಾಗ ಸೊ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಆಡ್ ಮಾಡಿದಾಗ ನಿಮಗೆ ಅದರಿಂದ ನ್ಯೂಟ್ರಲ್ ಆಟಮ್ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದಾಗ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ. ಅವ್ರು ಕೇಳಿದ್ರೆ ಸೆಕೆಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಅಲ್ಲಿ ನನಗೆ ಒಂದು ನ್ಯೂಟ್ರಲ್ ಆಟಮ್ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದಾಗ ಏನ್ ಬಂದಿದೆ, ಈಗ ಆನಯಾನ್ ಬಂದಿದೆ. ಆನಯಾನಿಗೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡ್ತೀನಿ. ಆನಯಾನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರೋಂಥ ಒಂದು ಎಲೆಕ್ಟ್ರಾನ್ ಆಲ್ರೆಡಿ ಇದೆ, ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡ್ತೀನಿ. ಲೈಕ್ ಎಲೆಕ್ಟ್ರಾನ್ ಇನ್ಕಮಿಂಗ್ ಎಲೆಕ್ಟ್ರಾನ್ ಮತ್ತು ಆಲ್ರೆಡಿ ಇರೋಂಥ ಎಲೆಕ್ಟ್ರಾನ್ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಕಾಸ್ ಆಗುತ್ತೆ. ರಿಪಲ್ಷನ್ ಕಾಸ್ ಆಗೋದ್ರಿಂದ ಅಲ್ಲಿ ಎನರ್ಜಿ ರಿಲೀಸ್ ಆಗಲ್ಲ, ಇನ್ಸ್ಪೈರ್ಡ್ ನೀವು ಆ ಎಲೆಕ್ಟ್ರಾನ್ ಆಡ್ ಮಾಡೋಕ್ಕೆ ಎನರ್ಜಿ ಅಬ್ಸಾರ್ಪ್ಷನ್ ಆಗುತ್ತೆ. ಎನರ್ಜಿ ಅಬ್ಸಾರ್ಪ್ಷನ್ ಆಗುತ್ತೆ ಅಂದ್ರೆ ಇಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಸೆಕೆಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾನ್ ಮಧ್ಯೆ ಇರೋಂಥ ರಿಪಲ್ಷನ್ ನ ಮಿನಿಮೈಸ್ ಮಾಡೋಕ್ಕೋಸ್ಕರ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಕ್ಯಾನ್ ಹ್ಯಾವ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್? ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್, ಎರಡು ಆಕ್ಸಿಡೇಷನ್ ಸ್ಟೇಟ್ ಇರೋಂಥ ಎಲಿಮೆಂಟ್ ಯಾವುದು? ಸೀಸಿಯಂ ಕೊಟ್ಟಿದ್ದಾರೆ. ಸೀಸಿಯಂ ಅಂತ ಅಂದಾಗ NS1 ಕಾನ್ಫಿಗರೇಷನ್ ಫಸ್ಟ್ ಗ್ರೂಪ್ ಎಲಿಮೆಂಟ್ ಆಯ್ತು. ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಯಾವಾಗಲೂ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳತ್ತೆ ಹೊರತು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳಲ್ಲ, ಹಾಗಾಗಿ ಅದು ಬರಲ್ಲ. ಇನ್ನು ಫ್ಲೋರಿನ್ ಅಂತ ಅಂದಾಗ ಯಾವುದು? ಹ್ಯಾಲೋಜನ್ಸ್ ಆಯ್ತು. ಹ್ಯಾಲೋಜನ್ಸ್ ಅಲ್ಲೂ ಅದರಲ್ಲೂ ಫಸ್ಟ್ ಎಲಿಮೆಂಟ್ ಅಂತ ಆಯ್ತು. ಸೈಜ್ ವೈಸ್ ಕಮ್ಮಿ ಇದೆ, ಸೊ ಸೈಜ್ ವೈಸ್ ಕಮ್ಮಿ ಇರೋದ್ರಿಂದ ಅದು ಅಲ್ದಲ್ಲ ಅದು ಹ್ಯಾಲೋಜನ್ಸ್ ಆಗಿಂದ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳತ್ತೆ. ಸೊ ಆದ್ರೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು F+ ಆಕ್ಸಿಡೇಷನ್ ಸ್ಟೇಟ್ ಬರಲ್ಲ. ಝೆನಾನ್ ನೋಬಲ್ ಗ್ಯಾಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇನರ್ಟ್ ನೇಚರ್ ಇರತ್ತೆ ಅಂತ ಹೇಳ್ಬೋದು. ಉಳಿಯೋದೇ ಯಾವುದು? ಅಯೋಡಿನ್. ಅಯೋಡಿನ್ ನಮಗೆ ಗೊತ್ತಿದೆ I- ಅಂದ್ರೆ ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಇದೆ. ಬಟ್ ಫ್ಲೋರಿನ್ ಇಂದ ಅಯೋಡಿನ್ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೈಜ್ ಜಾಸ್ತಿ ಆಗೋದ್ರಿಂದ ಸೊ ಇವನ್ ನಾವಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ ಮತ್ತೆ ಮೈನಸ್ ಎರಡು ಆಕ್ಸಿಡೇಷನ್ ಸ್ಟೇಟ್ ನ ಅಯೋಡಿನ್ ಅಲ್ಲಿ ನೋಡ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಹೆವಿಯೆಸ್ಟ್ ಎಲಿಮೆಂಟ್ ಅಮೌಂಗ್ಸ್ ದಿ ಫಾಲೋಯಿಂಗ್ ಈಸ್. ಇಲ್ಲಿ 4 ಎಲಿಮೆಂಟ್ ಕೊಟ್ಟಿದ್ದಾರೆ, 4 ಎಲಿಮೆಂಟ್ ಅಲ್ಲಿ ಹೆವಿಯೆಸ್ಟ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯುರೇನಿಯಂ, ರೇಡಿಯಂ, ಲೆಡ್, ಮರ್ಕ್ಯುರಿ ಅಲ್ಲ ನಿಮಗೆ. ಸೊ ಹೆವಿಯೆಸ್ಟ್ ಎಲಿಮೆಂಟ್ ಆಗಲ್ಲ. ಇನ್ನು ರೇಡಿಯಂ ಮತ್ತು ಯುರೇನಿಯಂ ಅಂತ ಬಂದಾಗ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಯಿತು. ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಲ್ಲೂ ಯುರೇನಿಯಂ 233 ಅಟಾಮಿಕ್ ಮಾಸ್ ಇರೋಂಥ ಎಲಿಮೆಂಟ್ ಹೆವಿಯೆಸ್ಟ್ ಎಲಿಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಯುರೇನಿಯಂ ಇಸ್ ದ ರೈಟ್ ಆನ್ಸರ್. ಹೆವಿಯೆಸ್ಟ್ ಎಲಿಮೆಂಟ್ ಅಮಂಗ್ ಆಲ್ ದ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ಯುರೇನಿಯಂ ಬರುತ್ತೆ. ದ ಎಲಿಮೆಂಟ್ಸ್ ವಿತ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ xenon ಇದೆ noble gas. After that 4f7 5d1 6s2 lies in option A S block, option B D block, option C F block, option D actinoid series ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ನೋಬಲ್ ಗ್ಯಾಸ್ ಇದೆ, ನೋಬಲ್ ಗ್ಯಾಸ್ ಆದ್ಮೇಲೆ 4f ಆರ್ಬಿಟಲ್ ಇದೆ, 5d1 ಇದೆ, 6s2. ಆಕ್ಚುಲಿ ಡಿ ಆರ್ಬಿಟಲ್ ಫಿಲ್ ಆಗಿದ್ಮೇಲೆ ಎಫ್ ಆರ್ಬಿಟಲ್ ಬರೋದು 5d10 ಇರಬೇಕಿತ್ತು. ಆದರೆ ಇಲ್ಲಿ ಏನಾಗಿದೆ 5d1 ಇದೆ, 4f7 ಇದೆ. 5d1 ಆಗಿದ್ಮೇಲೆ ಸೊ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಏನು ಬರುತ್ತೆ ಅದು ಎಫ್ ಆರ್ಬಿಟಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಫ್ ಆರ್ಬಿಟಲ್ಲಿ ಎಂಟ್ರಿ ಆಗೋದ್ರಿಂದ ಸೊ ಇಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು.
ಆದರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಸ್ ಡಿ ಆಗಲ್ಲ. ಎಫ್ ಬ್ಲಾಕ್ ಇದೆ, ಆಕ್ಟಿನಾಯ್ಡ್ ಇದೆ. ಅಲ್ಲಿ ನೋಡ್ರಿ ಎಲೆಕ್ಟ್ರಾನ್ ಫಿಲ್ ಆಗಿರೋದು 4F ಅಲ್ಲಿ. 4F ಅಂತ ಅಂದ್ರೆ ಲ್ಯಾಂಥನಾಯ್ಡ್ ಆಯ್ತು. ಆಕ್ಟಿನಾಯ್ಡ್ ಆಗಿರ್ಬೇಕು ಅಂದ್ರೆ 5F ಆಗ್ಬೇಕಿತ್ತು. ಆದ್ರೆ ಇಲ್ಲಿ 4F ಇರೋದ್ರಿಂದ ಲ್ಯಾಂಥನಾಯ್ಡ್ ಅನ್ನೋದು ಆಪ್ಷನ್ಸ್ ಇಲ್ಲ ಇಲ್ಲಿ. ಹಾಗಾಗಿ ಆಪ್ಷನ್ ಸಿ ತಗೊಂತೀನಿ, ಎಫ್ ಬ್ಲಾಕ್. ಅಕಸ್ಮಾತ್ ಎಫ್ 5F ಅಂತ ಇದ್ದಿದ್ರೆ ಇಲ್ಲಿ ಆಕ್ಟಿನಾಯ್ಡ್ ಸೀರೀಸ್ ಆಗೋದು. ಬಟ್ 4F ಇರೋದ್ರಿಂದ ಆಪ್ಷನ್ ಸಿ ಎಫ್ ಬ್ಲಾಕ್ ಇಸ್ ದ ರೈಟ್ ಆನ್ಸರ್. Next, the physical properties of vanadium are more closely related to titanium, tungsten, niobium, nobelium. So ಇಲ್ಲಿ ನಿಮಗೆ ವೆನೇಡಿಯಂ ಅಂತ ಅಂದಾಗ 23 ಅಟಾಮಿಕ್ ನಂಬರ್ ಬರುತ್ತೆ. 23 ಅಟಾಮಿಕ್ ನಂಬರ್ ಇರೋಂಥ ಎಲಿಮೆಂಟ್ ನ ಫಿಸಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸಿಮಿಲರ್ ಯಾವ ಎಲಿಮೆಂಟ್ ಅಲ್ಲಿ ಇದೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಂತ ಹೇಳಿದರೆ, ಟಿಟಾನಿಯಂ ಅಂತ ಅಂದಾಗ ವೆನೇಡಿಯಂ ನ ಪೀರಿಯಡ್ ಅಲ್ಲೇ ಬರುತ್ತೆ. ಸೇಮ್ ಪೀರಿಯಡ್ ಅಲ್ಲೇ ಬರೋಂಥ ಟಿಟಾನಿಯಂ ವೆನೇಡಿಯಂಗೆ ಸೇಮ್ ಪ್ರಾಪರ್ಟೀಸ್ ಇರಲ್ಲ. ಇನ್ನು ಟಂಗ್ಸ್ಟನ್, ಸೊ ಅದು ಡಿಫ್ರೆಂಟ್ ಗ್ರೂಪೇ ಆಯಿತು ಅಂತ ಹೇಳ್ಬೋದು, ಅದು ಬರಲ್ಲ. ಇನ್ನು ನೊಬೇಲಿಯಂ ಅಂತ ಅಂದಾಗ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಂದೋಯ್ತು. ಸೊ ಇನ್ನು ನಿಯೋಬಿಯಂ, ಸೊ ಏನಿದೆ ಅಲ್ಲಿ ನಿಮಗೆ ವೆನೇಡಿಯಂನ ಕೆಳಗೇನೆ ಬರುತ್ತೆ. 41 ಆಲ್ಮೋಸ್ಟ್ 40 ರೇಂಜಲ್ಲಿ ನಿಮಗೆ ಅಟಾಮಿಕ್ ನಂಬರ್ ಬರುತ್ತೆ ಅಂತ ಹೇಳ್ಬೋದು. ವೆನೇಡಿಯಂ ಕೆಳಗೇನೆ ನಿಯೋಬಿಯಂ ಬರೋದ್ರಿಂದ ಸೇಮ್ ಗ್ರೂಪ್ನ ಎಲಿಮೆಂಟ್ಸ್ ಇವೆರಡೂ, ವೆನೇಡಿಯಂ ಮತ್ತೆ ನಿಯೋಬಿಯಂ ಸೇಮ್ ಗ್ರೂಪ್ನ ಎಲಿಮೆಂಟ್ಸ್ ಆಗಿರೋದ್ರಿಂದ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ, ಆಲ್ಮೋಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ನು ಸಿಮಿಲರ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ನಿಯೋಬಿಯಂ ಇಸ್ ದ ರೈಟ್ ಆನ್ಸರ್. So in the next question ನೋಡಿ, an element with atomic number 114 must exhibit properties similar to that of option A platinum, option B arsenic, option C lead, option D mercury. ಸೊ ಅಲ್ಲಿ ನಿಮಗೆ ಒಂದು ಎಲಿಮೆಂಟ್ ನ ಅಟಾಮಿಕ್ ನಂಬರ್ ಕೊಟ್ಟಿದ್ರೆ 114 ಎಲಿಮೆಂಟ್ ನ ಅಟಾಮಿಕ್ ನಂಬರ್, ಸೊ ಎಲಿಮೆಂಟ್ ಏನಿದೆ ಅದ್ರ ಪ್ರಾಪರ್ಟೀಸ್ ಈ ಕೊಟ್ಟಿರೋ 4 ಆಪ್ಷನ್ ನ ಯಾವ ಎಲಿಮೆಂಟ್ ನ ಪ್ರಾಪರ್ಟೀಸ್ ಸೇಮ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನ್ ನಿಮಗೆ 114 ನ ಅಬೋ ದಟ್ ಎಲಿಮೆಂಟ್ ಯಾವ್ದು ಎಲಿಮೆಂಟ್ ಇರುತ್ತೋ ಅದ್ರದ್ದು ಈ ಎಲಿಮೆಂಟ್ಗೂ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. 114 ನ ಅಬೋ ಎಲಿಮೆಂಟ್ ಅಂತ ಬಂದ್ರೆ ಲೆಡ್ ಬರುತ್ತೆ. ಸೊ ಲೆಡ್ ಮತ್ತೆ 114 ಅಟಾಮಿಕ್ ನಂಬರ್ ಇರೋಂಥ ಎಲಿಮೆಂಟ್ ನಿಮಗೆ ಸೇಮ್ ಗ್ರೂಪ್ ಅಲ್ಲಿ ಬರೋದ್ರಿಂದ ಸೊ ಇಟ್ ವಾಸ್ ಅ ಸಿಮಿಲರ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇನ್ನುಳಿದ ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾರ್ಟ್ ಔಟ್ ಮಾಡ್ತೀನಿ. ಥ್ಯಾಂಕ್ ಯು.